ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, CRDR ಎಕ್ಸಾಮ್ ಒಂದು ನೋಟಿಫಿಕೇಶನ್ ಔಟ್ ಆಗಿದೆ. ಆಮೇಲೆ ಈ ಒಂದು CRDR 2026ರಲ್ಲಿ ಅಪ್ಲಿಕೇಶನ್ಸ್ ಗಳು ಬರ್ತಾ ಇದಾವೆ. ಇವು ಸ್ಟಾರ್ಟ್ ಆಗುವಂತದ್ದು 22/6/2026 ಅಂತಂದ್ರೆ ನಾಳೆಯಿಂದ ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಒಂದು ತಿಂಗಳವರೆಗೆ ನಿಮ್ಗೆ ಕಾಲಾವಕಾಶವನ್ನ ಕೊಟ್ಟಾರು. ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದರಲ್ಲಿ ಟೋಟಲ್ ಆಗಿ 1421 ನಾನ್ HK ಮತ್ತು 179 HK ಗೆ ಪೋಸ್ಟ್ ಗಳು ಇದಾವೆ. ಅದ್ರ ಜೊತೆಗೆ ಇದರ ವಯೋಮಿತಿ ಕೂಡ PC ಗೆ ಯಾವ ರೀತಿ ವಯೋಮಿತಿ ಇದೆ ಅದೇ ರೀತಿ ಇದೆ. 18 ರಿಂದ 35 ವರ್ಷದವರೆಗೆ ಇರುವಂತವರು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದರಲ್ಲಿ ITI, JOC, ಆಮೇಲೆ ಡಿಪ್ಲೊಮಾ, ಆಮೇಲೆ PUC 10th ಇರ್ತಕ್ಕಂಥದ್ದು ಇಲ್ಲ. 10th ಆಗಿರುವಂತವ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಂಗಿಲ್ಲ. PUC ಆಗಿರ್ತಕ್ಕಂಥದ್ದು ಇದರ ವಿದ್ಯಾರ್ಹತೆ ಆಗಿದೆ. ಈ PUC ಯನ್ನ ಏನು ಅಂತಂದ್ರೆ ತತ್ಸಮಾನವಾಗಿ ITI, JOC ಮತ್ತು ಡಿಪ್ಲೊಮಾ ಅಂತ ಈಗಾಗಲೇ ನಿಮ್ಗೆ ಗೊತ್ತಿದೆ. PC ಎಕ್ಸಾಮ್ಗೆ ಯಾವ ರೀತಿ ಇದೆ ಅದೇ ರೀತಿ ಫಾಲೋ ಅಪ್ ಇರ್ತಕ್ಕಂಥದ್ದು ಇದರಲ್ಲಿ ಕೂಡ ಆಗುತ್ತೆ. ಈ ಒಂದು CRDR ಎಕ್ಸಾಮ್ ನಿಮ್ಗೆ ನಡೆಯುವಂತದ್ದು ಯಾವಾಗ, ಆಮೇಲೆ ಇದಕ್ಕೆ ಏನೆಲ್ಲ ಓದ್ಬೇಕಾಗುತ್ತೆ, ನೋಟಿಫಿಕೇಶನ್ ಒಳಗೆ ಏನೇನ್ ಐತಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಈ ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಅದ್ರ ಜೊತೆಗೆ ಇದುವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿ ಆಗಿರುವಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ಯಾರು ಗೌರ್ಮೆಂಟ್ ನೌಕರಿ ಪಡ್ಕೋಬೇಕು ಅಂತ ಅನ್ಕೊಂಡಿರಿ, PUC ಆದ್ಮೇಲೆ 18 ವರ್ಷ ಮುಗ್ದಿರ್ತಕ್ಕಂತಹ ಅಭ್ಯರ್ಥಿಗಳು, ಅವ್ರಿಗೆ ಒಂದು ಸುವರ್ಣ ಅವಕಾಶ ಇದೆ. PC ದಲ್ಲಿಯೂ ಕೂಡ ಇನ್ನೂ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಇದಾವೆ. PC ಎಕ್ಸಾಮ್ಗೂ ಕೂಡ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. PC ಒಂದು ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ಗೆ, ಆಮೇಲೆ CRDR ಕೂಡ ಅದೇ ರೀತಿ ಇರುತ್ತೆ. ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಒಂದೊಂದಾಗಿ ಎಲ್ಲಾನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ CRDR ಎಕ್ಸಾಮ್ಗೆ ತಯಾರಿ ನಡೆಸುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ನಿಮಗೆ ಕನ್ನಡ ಭಾಷೆಯಲ್ಲಿ ಸಂಪೂರ್ಣವಾಗಿ ಅವೈಲೇಬಲ್ ಇದೆ. ಇಂಗ್ಲಿಷ್ ಮೀಡಿಯಂ ದಲ್ಲಿ ಇಲ್ಲ, ಕನ್ನಡದೊಳಗನೆ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳು ಸಿಗತ್ತಾವು. ಇದರ ಒಂದು ಆಫರ್ ಫೀಸ್ ಓನ್ಲಿ 1000 rupees ಇದೆ. 2000 ರೂಪಾಯಿ ಫೀಸ್ ಇದೆ ಆಕ್ಚುಲಿ, ಬಟ್ ನಾವು 1000 ರೂಪಾಯಿದಲ್ಲಿ ಕಂಪ್ಲೀಟ್ ಕೋರ್ಸ್ ಅನ್ನ ನಿಮ್ಗೆ ಕೊಡಾಕತ್ತೇವಿ. ಇದರಲ್ಲಿ ನಿಮ್ಗೆ ಈ ಕೋರ್ಸ್ ದಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವು. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು ಬರ್ತೈತಿ ಇದರಲ್ಲಿ: ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್ ಆಗಿರ್ಬಹುದು, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ. ಎಲ್ಲಾನು ಕೂಡ ನಿಮ್ಗೆ ಈ ಒಂದು ರೆಕಾರ್ಡೆಡ್ ಕ್ಲಾಸಸ್ ಗಳು ಈ ಒಂದು ಬ್ಯಾಚ್ ದಲ್ಲಿ, ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಗೆ PDF ನೋಟ್ಸ್ ಇರ್ತಾ ಇದೆ, ಮಾಕ್ ಟೆಸ್ಟ್ ಗಳನ್ನ ತಗೋತೇವೆ, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಮಾಡ್ತೇವೆ. ಎಲ್ಲಾನು ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗಾಕತೈತಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಆಮೇಲೆ ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರ್. ಈ ನಂಬರ್ಗೆ ನೀವು ಒಂದು ಮೆಸೇಜ್ ಅನ್ನ ಮಾಡ್ರಿ. ವಾಟ್ಸ್ಆಪ್ ಮೆಸೇಜ್ CRDR 2026 ಅಂತ ಮೆಸೇಜ್ ಮಾಡಿದ್ರೆ ಅಂತಂದ್ರೆ ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಗೆ ಇದ ವಾಟ್ಸ್ಆಪ್ ನಂಬರ್ಗೆ ಕಳಿಸಿದ್ವಿ ಅಂತಂದ್ರೆ ನಾವು ನಿಮ್ಗೆ ಕ್ಲಾಸಸ್ ಗ್ರೂಪ್ ದಲ್ಲಿ ಆಡ್ ಮಾಡ್ಕೋತೇವೆ. ಕ್ಲಾಸಸ್ ಗಳು ಎಲ್ಲಾನು ಕೂಡ ಟೆಲಿಗ್ರಾಮ್ ದಲ್ಲಿ ಇರ್ತವೆ. ಟೆಲಿಗ್ರಾಮ್ 22ರವರೆಗೆ ಬ್ಯಾನ್ ಇದೆ, 23ರಿಂದ ಓಪನ್ ಆಗುತ್ತೆ. ನೀವು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಎಲ್ಲ ಕ್ಲಾಸಸ್ ಗಳನ್ನ ನೋಡ್ಕೋಬಹುದಾಗಿದೆ. ಓಕೆ, ಎಲ್ಲ ರೆಕಾರ್ಡೆಡ್ ಇರೋದ್ರಿಂದ ನೀವು ಎಷ್ಟು ಬೇಕಾದಷ್ಟು ಕ್ಲಾಸಸ್ ಗಳನ್ನ ನೋಡ್ಕೋಬಹುದು. ಫೋಲ್ಡರ್ ಅನ್ನ ಮಾಡಿಟ್ಟೇವೆ, ಅದರಲ್ಲಿ ನಾವು 1 by 1 ಎಲ್ಲಾ ಕ್ಲಾಸಸ್ ಗಳನ್ನ ನೋಡ್ಕೋಬಹುದು ಪ್ರತಿ ಸಬ್ಜೆಕ್ಟ್. ಈಗ ಇದರಲ್ಲಿ ಏನು ಅಂತಂದ್ರೆ ಇದನ್ನ ನೋಟಿಫಿಕೇಶನ್ ಒಳಗೆ ಏನೆಲ್ಲ ಇದೆ ಅನ್ನೋದನ್ನ ಒಂದೊಂದಾಗಿ ನಾವು ಏನ್ ಮಾಡೋಣ ನೋಡ್ತಾ ಹೋಗೋಣ. ನೋಟಿಫಿಕೇಶನ್ ಒಳಗ ಏನೆಲ್ಲ ಇದೆ. ಇದು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು. ಇಲ್ಲಿ ನೋಡಬಹುದು, ಇದು ನೋಟಿಫಿಕೇಶನ್ ಆಗಿರುವಂತದ್ದು 19/6/2026 ಇದು ನೋಟಿಫಿಕೇಶನ್ ಆಗಿದೆ, ಅಧಿಸೂಚನೆ ಆಗಿದೆ. ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವಂತಹ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದ್ರೆ CR ಮತ್ತು DR ಗೆ 1421 ಹುದ್ದೆಗಳ ನೇರ ನೇಮಕಾತಿ ಕುರಿತು ಇದು ಒಂದು ನೋಟಿಫಿಕೇಶನ್ ಇಲ್ಲಿ ನಮ್ಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ 1 by 1 ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ಮೊಟ್ಟ ಮೊದಲನೇದಾಗಿ ಇಲ್ಲಿ ಹುದ್ದೆಗಳ ವಿವರವನ್ನ ಕೊಟ್ಟಾರು. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್. ಇದರ ಒಂದು ವೇತನ ಶ್ರೇಣಿ 37,500 ರಿಂದ 76,100 ವರೆಗೆ ಇರ್ತೈತಿ. ಅಂದ್ರೆ ನಿಮ್ದ ಫಸ್ಟ್ ಸ್ಟಾರ್ಟಿಂಗ್ ನೀವು ಅಪಾಯಿಂಟ್ ಆದ್ರೆ ಅಂತಂದ್ರ 37,500 ಇದು ಬೇಸಿಕ್ ಇರ್ತೈತಿ. ಇದಕ್ಕೆ DA ಮತ್ತು HRA ಎಲ್ಲ ಕೂಡ್ಸ್ಕೊಂಡು ಅಪ್ರಾಕ್ಸಿಮೇಟ್ಲಿ ಒಂದು 45-46 ವರೆಗೆ ನಿಮ್ಮ ಸ್ಯಾಲ್ರಿ ಬರುತ್ತೆ. ಟೋಟಲ್ ಹುದ್ದೆಗಳು ಈ ಸಲ 1421 ಹುದ್ದೆಗಳು ಇಲ್ಲಿ ನೋಡ್ಲಿಕ್ಕೆ ನಮ್ಗ ಸಿಗಾಕತ್ತಾವ.
ಈಗ ಇದರಲ್ಲಿ ನೋಡ್ರಿ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂತಂದ್ರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಗೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಇದೆ. ಅಂದ್ರೆ PUC ಆಗಿರ್ಬೇಕು 12ನೆತ್ತೆ. ಆಮೇಲೆ ಅದಕ್ಕೆ ತತ್ಸಮಾನವಾಗಿರುವಂತಹದ್ದು ಯಾವ್ಯಾವ್ದು ಅನ್ನೋದನ್ನು ಕೂಡ ಅವರು ಹೇಳ್ಯಾರೆ. ಸೊ ಅವುಗಳನ್ನು ಕೂಡ ನೀವು ನೋಡ್ಕೋಬಹುದು. ಈಗಾಗಲೇ ಇದ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡೀನಿ ನಾನು, ತತ್ಸಮಾನ ಯಾವ್ದಕ್ಕ ಮಾಡ್ಯಾರ ಅಂತ ಹೇಳಿ. ಸೊ ಅದರ ಲಿಂಕ್ ಇರುವಂತದ್ದು ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರ ಅಂತಂದ್ರ ಅಲ್ಲಿ ವಿದ್ಯಾರ್ಥಿ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳೀನಿ, ಆ ವಿಡಿಯೋ ನೋಡ್ಕೊಳ್ರಿ. GOC ಆಗಿರುವಂತವ್ರು, ಡಿಪ್ಲೊಮಾ ITI ಆಗಿರುವಂತವ್ರು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಬಟ್ ಅದಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳಿದಾವೆ, ಅವು ನೀವು ಫಾಲೋ ಅಪ್ ಮಾಡ್ತಾ ಇದ್ರ ಅಂತಂದ್ರ ಈ ಒಂದು ಭರ್ತಿಗೆ ಅಪ್ಲಿಕೇಶನ್ ಅನ್ನ ಕೂಡ ನೀವು ಸಲ್ಲಿಸಬಹುದಾಗಿದೆ. ಇಲ್ಲಿ ವಯೋಮಿತಿಯನ್ನ ನಾವು ನೋಡೋದಾದ್ರೆ, ವಯೋಮಿತಿ ನೋಡ್ರಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಇಲ್ಲಿ ವಯೋಮಿತಿ ಎಷ್ಟು ಕೊಟ್ಟಾರು ಅಂತಂದ್ರ 33 ವರ್ಷ ಇರ್ಬೇಕು ಅಂತಂದ್ರ 18 ವರ್ಷದಿಂದ 33. ನೋಡ್ರಿ PC ದೊಳಗೆ ಏನ್ ನೋಟಿಫಿಕೇಶನ್ ಐತಿ ಸೇಮ್ ಅದ ಕಾಪಿ ಐತಿ. ಏನ್ ಚೇಂಜ್ ಮಾಡ್ಯಾರ ಅಂತಂದ್ರ ಹುದ್ದೆಗಳನ್ನ ಮಾತ್ರ ಚೇಂಜ್ ಮಾಡ್ಯಾರು. ಎಲ್ಲಿ ಸಿವಿಲ್ ಪೊಲೀಸ್ ಅಂತ ಏನ್ ವರ್ಡ್ ಬರ್ತಾ ಇತ್ತು ಅಲ್ಲಿ ಅದನ್ನ ತೆಗೆದ ಸಶಸ್ತ್ರ ಪೊಲೀಸ್ ಅಂತ ಹೇಳಿ ಇಲ್ಲಿ ಮಾಡ್ಯಾರ ಅಷ್ಟೇ. ಆಮೇಲೆ ಉಳಿದಿರುವಂತದ್ದು ಎಲ್ಲಾನು ಕೂಡ ಏನೈತಿ ಸೇಮ್ ಐತಿ. 18ರಿಂದ 33 ವರ್ಷ ಜನರಲ್ ದವ್ರಿಗೆ, ಆಮೇಲೆ SC ST ಮತ್ತು ಕ್ಯಾಟಗರಿ 1, ಆಮೇಲೆ 2A 2B 3rd B ದವರಿಗೆ 35 ವರ್ಷದವರೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಆಮೇಲೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಇಲ್ಲಿ ವಯಸ್ಸು ಇರುವಂತದ್ದು ಇಲ್ಲಿ ನೀಡಲಾಗಿದೆ. ಇದಾದ್ಮೇಲೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರ ಇಲ್ಲಿ ಈಗೇನ್ KE ದವ್ರದ್ದು ಐತಿ ಅದೇ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಸೊ ಇಲ್ಲಿದೆ ನೋಡ್ರಿ, ಇದ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗ್ತದೆ. ಓಕೆ, ಇದಾದ್ಮೇಲೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವುದು 27 ಜೂನ್ 2026ರಂದು. ಅಂತಂದ್ರೆ ನಾಳೆ ಏನ್ ಸೋಮವಾರ ಇದೆ, ಈ ಸೋಮವಾರ ನಾಳೆಯಿಂದ ಏನಾಗ್ತೈತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವು. ಕೊನೆಯ ದಿನಾಂಕ 22/7 ಅಂತಂದ್ರೆ ಜುಲೈ 22ರವರೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಆಮೇಲೆ ಫೀ ಪಾವತಿ ಮಾಡ್ಲಿಕ್ಕೆ 24ನೇ ತಾರೀಕು ಜುಲೈ ನಿಮ್ಗೆ ಲಾಸ್ಟ್ ಡೇಟ್ ಇಲ್ಲಿ ಆಗಿರ್ತೈತಿ. ಓಕೆ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ತರಬೇತಿ ಇದೆ. ಆಮೇಲೆ ನೆಕ್ಸ್ಟ್ ವೇತನ ಶ್ರೇಣಿ ನೀವು ನೋಡ್ಬಹುದು. ಈ ರೀತಿ ನಿಮ್ದು 1 ವರ್ಷ ಆದ್ಮೇಲೆ ಫಸ್ಟ್ ಇನ್ಕ್ರಿಮೆಂಟ್ 900 ಬೀಳ್ತೈತಿ. ಆಮೇಲೆ ನೆಕ್ಸ್ಟ್ 1000 1125 ಈ ರೀತಿ ವರ್ಷ ಇನ್ಕ್ರಿಮೆಂಟ್ ಇರ್ತೈತಿ. ಇಲ್ಲಿ ನೀವು ನೋಡ್ಬಹುದು. ಪಿಂಚಣಿ ಸೌಲಭ್ಯ NPS ಇರ್ತೈತಿ ಇಲ್ಲಿ. ಆಮೇಲೆ ಶುಲ್ಕ ನೋಡ್ರಿ ಎಷ್ಟಿದೆ ಇಲ್ಲಿ. ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿ ಮಾಡ್ಬೇಕಾಗಿರ್ತೈತಿ. ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಇದೆ ಅಂತಂದ್ರೆ ಸಾಮಾನ್ಯ ಅರ್ಹತೆ ಮತ್ತು ಅಂದ್ರೆ ಜನರಲ್ ಮತ್ತು ಪ್ರವರ್ಗ ಆಗಿರುವಂತಹ 2A 2B 3rd B ದವರಿಗೆ 750 ರೂಪಾಯಿ ಇಲ್ಲಿ ಫೀಸ್ ಅನ್ನ ಮಾಡ್ಯಾರೆ. ಇದಾದ್ಮೇಲೆ ನೆಕ್ಸ್ಟ್ SC ST ಆಗಿರ್ಬೋದು, ಕ್ಯಾಟಗರಿ 1 ಹಾಗೂ ಮಾಜಿ ಸೈನಿಕರಿಗೆ ಅವರಿಗೆ 500 ರೂಪಾಯಿ ಫೀಸ್ ಅನ್ನ ಇಲ್ಲಿ ಮಾಡ್ಯಾರೆ. ಆಮೇಲೆ ಒಂದ್ಸಲ ಪೇಡ್ ಆತು ಅಂತಂದ್ರೆ ಅದನ್ನ ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳಿ ಅವರು ಏನ್ ಮಾಡ್ಯಾರ ಅಂತಂದ್ರೆ ಒಂದು ನೋಟಿಸ್ ದಲ್ಲಿ ಕೊಟ್ಟಾರ. ಲಿಖಿತ ಪರೀಕ್ಷೆ ವಿಧಾನ ಈಗಾಗಲೇ ನಿಮ್ಗೆ ಗೊತ್ತಿದೆ, ಆಫ್ಲೈನ್ ಇರ್ತೈತಿ. OMR ದೊಳಗೆ ನೀವು ಏನ್ ಮಾಡ್ಬೇಕಾಗತ್ತೆ, ಟಿಕ್ ಮಾರ್ಕ್ ಮಾಡ್ಬೇಕಾಗ್ತೈತಿ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರ್ತೈತಿ. ಅಂತಂದ್ರೆ ಅವ್ರು ಎಲ್ಲಿ ಎಕ್ಸಾಮ್ ಹಾಕ್ತಾರ ಅಲ್ಲಿ ಹೋಗ್ಬೇಕಾಗ್ತೈತಿ ಅಂತ ಇದ್ರ ಅರ್ಥ ಅಷ್ಟೇ. ನಾ ಇದ ತಾಲೂಕು ನಾವಿದ್ದೇನೆ, ಇದ ಜಿಲ್ಲೆ ನಾವಿದ್ದೇನೆ, ಇಲ್ಲೇ ಬೇಕು ಅಂತಂದ್ರ ಆಗಂಗಿಲ್ಲ. ಆಮೇಲೆ PC ಗೆ ಏನ್ ಸಿಲೆಬಸ್ ಇದೆ ಅದ ಸಿಲೆಬಸ್ ಅನ್ನ ಇಲ್ಲಿ ನಿಮ್ಗ CRDR ಎಕ್ಸಾಮ್ಗೂ ಕೂಡ ಇದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇದೆ. ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್ ಇರ್ತೈತಿ. 1.5 ಗಂಟೆ ನಿಮ್ಗ ಇಲ್ಲಿ ಟೈಮ್ ಅನ್ನ ಕೊಟ್ಟಾರು. ಲಿಖಿತ ಪರೀಕ್ಷೆ ವೇಳಾಪಟ್ಟಿ ಕೂಡ ಇಲ್ಲಿ ಕೊಟ್ಟಾರ ಅವರು. ನಿಮ್ಮ ಈ CRDR ಎಕ್ಸಾಮ್ ಇರುವಂತದ್ದು 6/9/2026 ಬೆಳಗಿನ ಟೈಮ್ ನಡೀತಾ ಇದೆ. ಇದು ನಾನ್ HK ದವರಿಗೆ ಇದೆ. HK ದವರಿಗೆ ಯಾವ ಟೈಮ್ ಇದೆ, ಯಾವ ಡೇಟ್ ಇದೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೋಡ್ರಿ, 6 ಸೆಪ್ಟೆಂಬರ್ 2026 ಇದೆ. ಅಂತಂದ್ರೆ ಈಗ ನಡೀತಾ ಇರುವಂತದ್ದು ಜೂನ್ ತಿಂಗಳ ನಡೀತಾ ಇದೆ. ಜೂನ್ 21ನೇ ತಾರೀಕು. ಆಮೇಲೆ ಜುಲೈದೊಳಗೆ 1 ತಿಂಗಳು ಸಿಗ್ತಾ ಇದೆ ನಿಮ್ಗೆ. ಜುಲೈ 30 ದಿವಸ ಇಡಿ. ಜುಲೈ ಆಗಸ್ಟ್. ಆಮೇಲೆ ನೆಕ್ಸ್ಟ್ ಬರುವಂತದ್ದು ಸೆಪ್ಟೆಂಬರ್ದು ಒಂದು 6 ದಿವಸ. 6
ಆಮೇಲೆ ಇಲ್ಲಿ ಒಂದು 10 ಅಂದ್ರೆ 16 ದಿವಸ ಅಂತಂದ್ರೆ ಟೋಟಲ್ ಆಗಿ ನಾವು ನೋಡೋದಾದ್ರೆ 76 ದಿವಸ ನಿಮ್ಮ ಹತ್ರ ಟೈಮ್ ಇದೆ. ಈ 76 ದಿವಸ ಒಳಗಡೆನೆ ನೀವು ಇಷ್ಟೆಲ್ಲಾ ಸಿಲೆಬಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಕವರ್ ಮಾಡ್ಬೇಕಾಗುತ್ತೆ. ಈಗಾಗಲೇ ನಾನು ನಮ್ಮ ಕೋರ್ಸ್ ಬಗ್ಗೆ ಏನ್ ಹೇಳಿದೆ, ಒಂದು 1000 ರೂಪಾಯಿ ಕೋರ್ಸ್ ಏನಿದೆ ಅದ್ರ ಆ ಒಂದು ಕೋರ್ಸ್ ಪ್ರಕಾರ ನೀವು 45ರಿಂದ 50 ದಿನಗಳ ಒಳಗಡೆನೆ ನಿಮ್ಮ ಎಲ್ಲಾ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ಉಳಿದಿರುವಂತಹ ಡೇಸ್ ಏನಿರ್ತಾವೋ ಆ ಡೇಸ್ ಗಳಲ್ಲಿ ನೀವು ನಿಮ್ಮ ಏನು ಓದ್ಕೊಂಡಿರ್ತೀರಿ ಅದನ್ನ ರಿವಿಷನ್ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನಮ್ಮ ಕೋರ್ಸ್ 45 ದಿಂದ 50 ಡೇಸ್ ಒಳಗಡೆನೆ ಎಲ್ಲಾ ಕ್ಲಾಸಸ್ ಎಲ್ಲಾ ಚಾಪ್ಟರ್ಸ್ಗಳು ಮುಗಿತಾವೆ. ಡೈಲಿ 5 ಗಂಟೆ ನೋಡಿದ್ರೆ ಸಾಕು. 45ರಿಂದ 50 ದಿನಗಳ ಒಳಗಡೆನೆ ನೀವು ನಿಮ್ಮ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸಬಹುದು. ಇದರಲ್ಲಿ ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಎಲ್ಲಾನು ಕೂಡ ನಿಮಗೆ 45 ದಿಂದ 50 ಡೇಸ್ ಒಳಗೆ ಕವರ್ ಆಗುತ್ತೆ. ಡೈಲಿ 5 ಗಂಟೆ ನೋಡಿದ್ರೆ ಸಾಕು. ಓಕೆನಾ? ಸೊ ಇದು ಏನು ಅಂತಂದ್ರೆ ಲಿಖಿತ ಪರೀಕ್ಷೆಯ ದಿನಾಂಕ ಇಲ್ಲಿ ನೀವು ನೋಡಬಹುದು. ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ಏನು, ಋಣಾತ್ಮಕ ಮೌಲ್ಯಮಾಪನ ಇದೆ. ನೆಗೆಟಿವ್ ಯಾವ ರೀತಿ PC ದೊಳಗೆ ಐತಿ ಅದೇ ರೀತಿ ಐತಿ. 0.25 ಅಂತಂದ್ರೆ 4 ಪ್ರಶ್ನೆಗಳು ನಿಮ್ಮ ತಪ್ಪಾದು ಅಂತಂದ್ರೆ ಏನ್ ಮಾಡ್ತಾರೋ ಅಂತಂದ್ರ 1 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೋ 1 ಮಾರ್ಕ್ಸ್ ಕಟ್ ಮಾಡ್ಕೋತಾರೆ. ಅದ್ರ ಜೊತೆಗೆ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆನೂ ಕೂಡ ಇಲ್ಲಿ ಕೊಟ್ಟಾರ. ಸೊ ಅದ್ರೊಳಗೆ ಹೆಂಗಿತ್ತು PC ಎಕ್ಸಾಮ್ ನಲ್ಲಿ ಇದ್ರೊಳಗೆ ಕೂಡ ಹಂಗ ಇರ್ತೈತಿ. ಸೊ ಇದು ಏನು ಅಂತಂದ್ರ 5 ನಿಮಿಷಗಳನ್ನು ನೀಡಲಾಗ್ತಾ ಇದೆ. 5ನೇ ಆಯ್ಕೆ ಯಾವಾಗ ಹಾಕ್ಬೇಕು ಅಂತಂದ್ರ, ಈ ಉದಾಹರಣೆಗೆ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ನಿಮ್ಗ 4 ಆನ್ಸರ್ಸ್ ಗಳು ಇರ್ತಾವೆ. ಯಾವ್ದಾರ ಒಂದು ಸರಿ ಇರ್ತೈತೆ. ಆಮೇಲೆ 5ನೇದು ಒಂದು ಆಪ್ಷನ್ ಇಲ್ಲಿ ಇರ್ತಾ ಇದೆ. ಅಂತಂದ್ರೆ ABCDE ಅಂತ ಹೇಳಿ ಇರ್ತಾ ಇದೆ 1ನೇ ಪ್ರಶ್ನೆಗೆ. ನಿಮ್ಗೆ ಇದಕ್ಕೆ ಆನ್ಸರ್ ಗೊತ್ತಿತ್ತು ಅಂತಂದ್ರ C ಇತ್ತಂದ್ರ C ಹಾಕ್ರಿ, A ಇತ್ತಂದ್ರ A ಹಾಕ್ರಿ, ಅದನ್ನ ಹಾಕ್ತರಿ. ಗೊತ್ತಿರ್ಲಿಲ್ಲ ಅಂದ್ರ ಅದನ್ನ ಹಂಗ ಖಾಲಿ ಬಿಟ್ಟು ಬರಂಗಿಲ್ಲ. 1ನೇ ಕ್ವಶನ್ ನೀವು ಓದಿರೋ ಇಲ್ಲೋ ಅಂತ ಹೇಳಿ ನೋಡ್ತಾರ ಅವ್ರ. ಸೊ ನೀವು ಓದಿದ್ರಿ, ನಿಮಗ್ ಗೊತ್ತಿಲ್ಲ ಅಂತಂದ್ರ 5ನೇ ಆಪ್ಷನ್ ಅನ್ನ ಹಾಕ್ಬೇಕು. ಒಂದ್ ವೇಳೆ ನೀವು 5ನೇ ಆಪ್ಷನ್ ಹಾಕ್ಲಿಲ್ಲ, ಇವ ಎಲ್ಲಕ್ಕೆಲ್ಲ ಹಿಂಗ ಬ್ಲಾಂಕ್ ಇದ್ದು ಅಂತಂದ್ರ, ಈ ಉದಾಹರಣೆಗೆ 2ನೇ ಪ್ರಶ್ನೆ ಐತಪ್ಪ, ಇದನ್ನ ಹಿಂಗ ನೀವು ಬಿಟ್ಟು ಬಂದ್ರಿ, ಇದಕ್ಕೆ ಯಾವ್ದೋ ಆಪ್ಷನ್ ನೀವು ಹಾಕ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೋ 0.25 ಮಾರ್ಕ್ಸ್ ಅನ್ನ ಅವ್ರು ಏನ್ ಮಾಡ್ತಾರೋ ಕಟ್ ಮಾಡ್ಕೋತಾರು. ಸೊ ಹಾಗಾಗಿ 5ನೇ ಆಪ್ಷನ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ನೀವು ಇಲ್ಲಿ ಹಾಕಿ ಬರ್ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಸಹಿಷ್ಣುತೆ ಪರೀಕ್ಷೆ ಇರ್ತಕ್ಕಂಥದ್ದು ಇಲ್ಲಿದೆ. ಏನೇನಿದೆ ಇದರಲ್ಲಿ ನೋಡೋಣ. PST PT ಇರ್ತಾ ಇದೆ. ಸೊ ಇಲ್ಲಿ ಪುರುಷ ಮತ್ತು ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೋಡ್ರಿ. ಇಲ್ಲಿ ಕನಿಷ್ಠ ಎತ್ತರ ಎಷ್ಟಿದೆ ಅಂತಂದ್ರ 168 ಸೆಂಟಿಮೀಟರ್ ಇರ್ಬೇಕಾಗತ್ತೆ. ಆಮೇಲೆ ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ನಿಮ್ದು ಇರ್ಬೇಕಾಗ್ತೈತಿ ಪುರುಷರಿಗೆ ಇದು. ಅದೇ ರೀತಿ ಅರಣ್ಯ ಪ್ರದೇಶದವರಿಗೆ 155 ಸೆಂಟಿಮೀಟರ್ ಹೈಟ್ ಇರ್ಬೇಕು. ಆಮೇಲೆ ಕನಿಷ್ಠ ಎದೆಯ ಅಳತೆ 75 ಸೆಂಟಿಮೀಟರ್ ಇಲ್ಲಿ ಇರ್ಬೇಕಾಗತ್ತೆ. ಇದು ಪುರುಷರಿಗೆ ಆಯ್ತು. 168 ಇದೆ ನೋಡಿ ಇದ್ರದ್ದು ಹೈಟ್ CRDR. ಓಕೆ, ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಏನ್ ಇರ್ತೈತಿ ಅಂತಂದ್ರೆ ಇಲ್ಲಿ 1600 ಮೀಟರ್ ಅನ್ನ ಏನ್ ಮಾಡ್ಬೇಕು, ಓಡ್ಬೇಕಾಗತ್ತೆ. ಇಲ್ಲಿ ಇದು ಪುರುಷರಿಗೆ ಮಾತ್ರ ಇರುವಂತದ್ದು ಇದು, ಹೌದಾ? ವೇಕೆನ್ಸಿ CRDR ಪುರುಷರು ಮಾತ್ರ ಹಾಕುವಂತದ್ದು, ಅಂದ್ರೆ ಬಾಯ್ಸ್ ಮಾತ್ರ ಹಾಕುವಂತದ್ದು. ಈಗ ಇಲ್ಲಿ 1600 ಮೀಟರ್ ಅನ್ನ ಓಡ್ಬೇಕು ಪುರುಷರು 6.5 ನಿಮಿಷದಲ್ಲಿ. ಆಮೇಲೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಯಾವ್ದಾದ್ರು ಒಂದು ಮಾಡ್ಬೇಕು. ಉದ್ದ ಜಿಗಿತ ಇತ್ತಂದ್ರ 3.80 ಮೀಟರ್ ಗಿಂತ ಹೆಚ್ಚು ಆಗಿರ್ಬೇಕು. ಆಮೇಲೆ 1.20 ಮೀಟರ್ ಗಿಂತ ಹೆಚ್ಚಾಗಿರ್ಬೇಕು ಎತ್ತರ ಜಿಗಿತ. ಆಮೇಲೆ ಗುಂಡು ಎಸೆತ ಮಾಡ್ಲೇಬೇಕು. 7.26 kg ಇರ್ತೈತಿ. ಇದು 5.60 ಮೀಟರ್ಗೆ ಅದಕ್ಕಿಂತ ಹೆಚ್ಚು ಒಗಿಬೇಕಾಗ್ತೈತಿ. ಮಾಜಿ ಸೈನಿಕರಿಗೆ ಇಲ್ಲಿ 400 ಮೀಟರ್ ಓಟ ಮಾತ್ರ ಇದೆ, 2 ನಿಮಿಷದಲ್ಲಿ ಮಾಡ್ಬೇಕು. ಉದ್ದ ಜಿಗಿತ, ಎತ್ತರ ಜಿಗಿತ ಇಲ್ಲಿದೆ, ಅವ್ರು ನೋಡ್ಕೋಬಹುದು. ನೆಕ್ಸ್ಟ್ ವಿಶೇಷ ಸೂಚನೆಗಳನ್ನ ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಾರು. ಆಮೇಲೆ ಟಿಪ್ಪಣಿಗಳನ್ನು ಇಲ್ಲಿ ಕೂಡ ಕೊಟ್ಟಾರು ಕೆಲವೊಂದಿಷ್ಟು. ಆಮೇಲೆ ವೈದ್ಯಕೀಯ ಪರೀಕ್ಷೆ ಇರ್ತೈತಿ, ಬಹಳ ಈಸಿ ಇರ್ತೈತಿ. ಅಷ್ಟೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಆರಾಮಾಗಿ ಪಾಸ್ ಆಗ್ತೈತಿ. ಆಮೇಲೆ ಕೆಲವೊಂದಿಷ್ಟು ಅರ್ಹತಾ ಷರತ್ತುಗಳನ್ನ ಇಲ್ಲಿ ಕೊಟ್ಟಾರು, ಅವುಗಳನ್ನ ನೀವು ನೋಡ್ಕೋಬಹುದು. ಈ PDF ಅನ್ನ ನಾನು 22ನೇ ತಾರೀಕು ಆದ್ಮೇಲೆ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಶೇರ್ ಮಾಡಿರ್ತೇನೆ. ಐ ಥಿಂಕ್ ನಿಮ್ಮ ಹತ್ರ ಮುಟ್ಟಿರ್ತೈತಿ ಯಾರು ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾ ಇದಾರೆ ಅವ್ರು. ಆಮೇಲೆ ಇಲ್ಲಿ ಕನ್ನಡ ಮಾಧ್ಯಮ, ಆಮೇಲೆ ಗ್ರಾಮೀಣ ಮಾಧ್ಯಮಗಳನ್ನ ಏನ್ ಮಾಡ್ಬೇಕು, ತೆಗೆಸ್ಕೋಬೇಕಾಗತಿ. ಲಾಸ್ಟ್ ಡೇಟ್ ಯಾವ್ದೈತಿ ನೋಡ್ರಿ, ಆ ಡೇಟ್ ಒಳಗಡೆನೆ ನಿಮ್ಮ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಇರ್ಬೇಕು. 1 ವರ್ಷ ಹಳೇದಿರ್ಲಿ, 2 ವರ್ಷ, 5 ವರ್ಷ, 10 ವರ್ಷ, ಎಷ್ಟು ವರ್ಷ ಹಳೇದಿದ್ರು ನಡಿತೈತಿ. ಬಟ್ ಏನು ಅಂತಂದ್ರೆ ಈ ಅಪ್ಲಿಕೇಶನ್ ಹಾಕುವಂತಹ ಲಾಸ್ಟ್ ಡೇಟ್ ಯಾವ್ದೈತಿ ಅದ್ರ ಒಳಗಡೆನ ನೀವು ಏನು ಅಂತಂದ್ರ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆ ಡೇಟ್ ಒಳಗಡೆನೆ ಏನ್ ಮಾಡಿರ್ಬೇಕು, ತಕೊಂಡ್ ಇಟ್ಕೋಬೇಕಾಗಿರ್ತೈತಿ. ಓಕೆ, ಆಮೇಲೆ ಈ ಎಲ್ಲಾ ಜನರಲ್ ಏನಪ್ಪಾ ಅಂತಂದ್ರೆ ಮಾಹಿತಿ ಇದೆ.
ಸೊ ಇದು ಏನು ಅಂತಂದ್ರ HK ದಲ್ಲಿ ನಾನ್ HK ದಲ್ಲಿ ಇರುವಂತದ್ದಿದೆ. ಆಮೇಲೆ HK ದಲ್ಲಿ ನೀವು ನೋಡೋದಾದ್ರೆ 179 ಸೀಟ್ಸ್ ಗಳು ಇಲ್ಲಿದಾವೆ. ಇದರದ್ದು ಕೂಡ ಅಧಿಸೂಚನೆ 19/6/2026ಕ್ಕೆ ಬಂದಿರುವಂತದ್ದು ಇಲ್ಲಿ ನೋಡ್ಬೋದು. ಉಳಿದಿರುವಂತದ್ದು ಎಲ್ಲ ಸೇಮ್ ಐತಿ. ಬಟ್ ಇನ್ನು ಏನು ಅಂತಂದ್ರ ಯಾವ ಜಿಲ್ಲೆಗೆ ಎಷ್ಟು ವೇಕೆನ್ಸಿಗಳಿದಾವು ಅದ್ರ ಬಗ್ಗೆ ಇನ್ನೂ ಇಲ್ಲಿ ಬಂದಿಲ್ಲ. ಸೊ ಅದ್ ಬಂದ್ಮೇಲೆ ನಿಮ್ಗ ಅದರದ್ದು ಕೂಡ ವಿಡಿಯೋ ಹಾಕ್ತೀನಿ ನಾನು. ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದಾವು, ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಹುದ್ದೆಗಳಿದಾವ ಇನ್ನೂ ಬಿಟ್ಟಿಲ್ಲ ಅದು. ಅದು ಬಂದ್ಮೇಲೆ ನಿಮ್ಗ ಅದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿಯೇ ನಿಮಗೆ ಸಿಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇದೇ ರೀತಿ ಇರುವಂತಹ ವಿಡಿಯೋಸ್ಗಳು ನಿಮ್ಗ ಸಿಗ್ತಿರ್ತಾವ. ಓಕೆನಾ? ಇದ ಆದ್ಮೇಲೆ ಈಗ ಇಲ್ಲೇನ್ ಕೋರ್ಸ್ ಬಗ್ಗೆ ಹೇಳಿದ್ದೆ ನಾನು. ಈ ಕೋರ್ಸ್ ಅನ್ನ ತೆಗೆದುಕೊಳ್ಳುವಂತವ್ರು ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರ ಈ ಸಲ ಏನು ಅಂತಂದ್ರ ನಮ್ಗೆ ಜಾಬ್ ಬೇಕೇ ಬೇಕು, ಆಗ್ಲೇಬೇಕು ಅಂತ ಹೇಳಿ ನಿಮ್ಗೆ ಇತ್ತು ಅಂತಂದ್ರ ಸೊ ಬೇಗನೆ ಇಲ್ಲಿರುವಂತಹ ನಂಬರ್ಗೆ ಮೆಸೇಜ್ ಮಾಡ್ರಿ. 8861927838 ನಂಬರ್ಗೆ ಏನಂತ ಹೇಳಿ ಮೆಸೇಜ್ ಮಾಡ್ಬೇಕು, ವಾಟ್ಸ್ಆಪ್ ಮೆಸೇಜ್ CARDAR ಅಂತ ಹೇಳಿ ಮೆಸೇಜ್ ಮಾಡ್ರಿ. ನಿಮ್ಗೇನು ಅಂತಂದ್ರೆ ಏನಾಗ್ತದ, ಓಕೆ. ಸೊ CRDR ಅಂತ ಹೇಳಿ ಮೆಸೇಜ್ ಮಾಡ್ರಿ. ನಿಮ್ಗೇನು ಓಕೆ. ಸೊ ಈ ಮೆಸೇಜ್ ಮಾಡ್ರಿ CRDAR 2026 ಅಂತ ಹೇಳಿ ಮೆಸೇಜ್ ಮಾಡ್ರಿ. ನಿಮ್ಗೆ ಸ್ಕ್ಯಾನರ್ ಕಳಿಸ್ತೇವೆ. ಫೀಸ್ ಪೇಡ್ ಮಾಡಿ ಬೇಗನೆ ಕ್ಲಾಸಸ್ ಗಳನ್ನ ತಗೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಓಕೆ. ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಅನ್ನ ಮಾಡ್ರಿ. ನಾನು ನಿಮ್ಗ ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೇನೆ. ಆಮೇಲೆ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಓದ್ರಿ. ಸುಮ್ನೆ 1,000 ರೂಪಾಯಿಗೆ ಕಡಿಮೆ ಅಮೌಂಟ್ ದಲ್ಲಿ ಸಿಗಾಕತೈತಿ ಅಂತ ಹೇಳಿ ಕ್ಲಾಸಸ್ ಗಳನ್ನ ತಗೊಂಡು ಅದೇ ನೋಡದೆ ಹಂಗ ಬಿಡೋದು ಅಲ್ಲ. ಸೊ ಬಹಳ ಜನ ಹಂಗ ಮಾಡ್ತೀರಿ. ಸೊ ರೊಕ್ಕ ಕೊಟ್ಟು ತಗೊಂಡಿರಿ ಅಂತ ಅಂದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಕ್ಲಾಸಸ್ ಗಳನ್ನ ಸರಿಯಾಗಿ ನೋಡ್ಬೇಕು, ನೋಟ್ಸ್ ಮಾಡ್ಕೋಬೇಕು, ರಿವಿಷನ್ ಅನ್ನ ಸರಿಯಾಗಿ ಮಾಡ್ಕೋಬೇಕು. ನಿಮ್ಗೆ 5,000 6,000 ರೂಪಾಯಿ 7,000 ರೂಪಾಯಿ 10,000 ರೂಪಾಯಿಗೆ ಏನ್ ಕ್ಲಾಸಸ್ ಗಳು ಬೇರೆ ಕಡೆ ಸಿಗ್ತಾ ಇದಾವು ಅದೇ ರೀತಿ ಇರುವಂತಹ ಅದೇ ಕಾಂಟೆಂಟ್, ಆಮೇಲೆ ಅದಕ್ಕಿಂತ ಒಳ್ಳೇದಾಗಿರುವಂತಹ ಕಂಟೆಂಟ್ ಇರುವಂತಹ ನಮ್ಮ ಕ್ಲಾಸಸ್ ದಲ್ಲಿ ಇದೆ ಅಂತ ಹೇಳಿ ನಾ ಹೇಳ್ತೇನೆ. ಯಾಕಂತಂದ್ರೆ ಒಂದ್ಸಲ ನೀವು ನೋಡಿದ್ಮೇಲೆನ ಗೊತ್ತಾಗೋದು ಕ್ಲಾಸಸ್ ಗಳು ಹೆಂಗಿದಾವು ಏನಿದಾವು ಅಂತೇಳಿ. ಆಮೇಲೆ ನಮ್ಮಲ್ಲಿ ಡೆಮೋ ಕ್ಲಾಸಸ್ ಗಳು ಕೂಡ ಅವೈಲೇಬಲ್ ಇದಾವು. ಡೆಮೋ ಕ್ಲಾಸಸ್ ಗಳು ನಮ್ಮ ಯೂಟ್ಯೂಬ್ ಚಾನೆಲ್ ದೊಳಗೆ ನೀವು ಹೋದ್ರೆ ಅಂತಂದ್ರೆ ಅಲ್ಲಿ ಪ್ಲೇ ಲಿಸ್ಟ್ ದಲ್ಲಿ ನಿಮ್ಗೆ ಅವೈಲೇಬಲ್ ಆಗ್ತಾವೆ. ಆ ಎಲ್ಲ ಕ್ಲಾಸಸ್ ಗಳನ್ನ ನೋಡ್ರಿ. ಒಂದೊಂದು ಕ್ಲಾಸಸ್ ಗಳನ್ನ ಮಾತ್ರ ನಾ ಹಾಕೀನಿ ಅದ್ರಲ್ಲಿ. ಆ ಕ್ಲಾಸಸ್ ಗಳನ್ನ ನೋಡ್ರಿ. ಅದ್ರಲ್ಲಿ ಕಂಟೆಂಟ್ ಹೆಂಗಿದೆ, ಹೇಳೋದು ಹೆಂಗಿದೆ, ನಿಮ್ಗೆ ತಿಳಿತೈತೋ ಇಲ್ಲೋ. ಆಮೇಲೆ ನೀವ್ ಏನ್ ಮಾಡ್ರಿ ಅಂತಂದ್ರೆ ಕ್ಲಾಸಸ್ ಗಳನ್ನ ಪರ್ಚೇಸ್ ಮಾಡ್ಕೊರಿ. ಓಕೆನಾ? ಸೊ ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೇನೆ. ಮತ್ತೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ. ಆಮೇಲೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.